ಆಗಸ್ಟ್ ಸೆಪ್ಟೆಂಬರ್ ವರೆಗೂ ಕಾದ್ ನೋಡಿ. ರಾಜ್ಯ ಕಾಂಗ್ರೆಸ್ ಪಾಳದಲ್ಲಿ ಬದಲಾವಣೆ ಆಗತ್ತೆ ದೊಡ್ಡ ಮಟ್ಟದಲ್ಲಿ ಅಂತೇಳಿ KN ರಾಜಣ್ಣ ಅವರು ಹೇಳಿದ್ರು. ಸತೀಶ್ ಜಾರಕಿಹೊಳಿ ಅವರು ಬದಲಾವಣೆ ಆಗತ್ತೆ ದೊಡ್ಡ ಮಟ್ಟದಲ್ಲ ಚಿಕ್ಕ ಮಟ್ಟದಲ್ಲಿ ಆಗತ್ತೆ ಅಂತ ಹೇಳಿದ್ರು. ಈ ಬದಲಾವಣೆಯ ಅನ್ನುವ ಹೇಳಿಕೆಗಳು ಸಾಕಷ್ಟು ಸಂಚಲನವನ್ನ ಸೃಷ್ಟಿ ಮಾಡಿರೋದು ರಾಜಕೀಯ ಪಡಸಾಲೆಯಲ್ಲಿ. ಹಾಗಾದ್ರೆ DK ಶಿವಕುಮಾರ್ ಅವರ ಕಥೆ ಏನಾಗಬಹುದು? ಬಿಟ್ಟು ಕೊಡ್ತಾರ ಅಷ್ಟು ಸುಲಭವಾಗಿ? ಅಥವಾ KN ರಾಜಣ್ಣ ಅವರು ಕೊಟ್ಟಂತ ಹೇಳಿಕೆ ಅಂದ್ರೆ ಬದಲಾವಣೆಗಳಾಗುತ್ತಾ? ಈ ರಿಪೋರ್ಟ್ ನೋಡ್ಕೊಂಡು ಡಿಕೆಶಿ ಕೆಪಿಸಿಸಿ ಅಧ್ಯಕ್ಷ ಕುರ್ಚಿಗೆ ಬಂತ ಕುತ್ತು. ರಾಜಣ್ಣಗೆ ಪಟ್ಟಾಭಿಷೇಕ ಮಾಡ್ತಾರ ಖರ್ಗೆ. ಡಿಕೆ ಶಿವಕುಮಾರ್ ವಿರುದ್ಧ ಬಹಿರಂಗ ಸಮರ ಸಾರಿ ಪದೇ ಪದೇ ತೊಡೆ ತಟ್ಟುವ KN ರಾಜಣ್ಣ ಯುದ್ಧ ಗೆಲ್ತಾರ ಎಂಬ ಚರ್ಚೆ ಶುರುವಾಗಿದೆ. ಒಬ್ಬರಿಗೆ ಒಂದೇ ಹುದ್ದೆ ಇರಬೇಕು ಎಂಬ ಮಧುಗಿರಿ ನಾಯಕನ ಬೇಡಿಕೆಗೆ ಹೈಕಮಾಂಡ್ ಮಣಿಯೋದು ಪಕ್ಕಾ ಆಗಿದೆ. ಬೆಂಗಳೂರಲ್ಲಿ ಮಾತನಾಡಿದ ಸಹಕಾರಿ ಸಚಿವ KN ರಾಜಣ್ಣ ಕಾಂಗ್ರೆಸ್ ಸಾರಥ್ಯ ನೀಡಿದ್ರೆ ನನಗೆ ಸಚಿವ ಸ್ಥಾನ ಬೇಡ ಎಂದಿದ್ದಾರೆ. ನಾನು ಕೆಪಿಸಿಸಿ ಅಧ್ಯಕ್ಷದ ಆಕಾಂಕ್ಷಿ ಅಂತ ಹೇಳಿದ್ದು ಸತ್ಯ. ಇವತ್ತು ಕೊಟ್ರೆ ಕೆಲಸ ಮಾಡ್ತೇನೆ, ಮಂತ್ರಿಗಿರಿ ಬಿಡ್ತೇನೆ. ಆಗ್ಬೇಕು ಅಂತ ಹೇಳ್ತಾರೆ. ಈ ಸಂದರ್ಭದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಆಗಬೇಕು. ನಾನು ಯಾವ ಅಧಿಕಾರ ಯಾವತ್ತೂ ಕೇಳಿದವರಲ್ಲ. ಅಧಿಕಾರ ಯಾವುದೇ ನನಗೆ ಬಂದರೂ ಕೂಡ ಆ ಜವಾಬ್ದಾರಿಯನ್ನು ಸಮರ್ಪಕವಾಗಿ ನಿರ್ವಹಿಸತಕ್ಕಂತ ಒಂದು ಶಕ್ತಿ ನನಗೆ ನಮ್ಮ ಕ್ಷೇತ್ರ ಜನ ಕೊಟ್ಟಿದೆ. ದಲಿತ ಸಮಾವೇಶಕ್ಕೆ ಪುನರ್ಜೀವ ನೀಡಲು ಸಚಿವ ಶಾಸಕರು ಸಿದ್ದತೆ ನಡೆಸಿದ್ದಾರಾ ಎಂಬ ಗುಸುಗುಸು ಶುರುವಾಗಿದೆ. ಈ ಹಿಂದೆ ಡಿಕೆಶಿ ಹೊಡೆತಕ್ಕೆ ದಲಿತ ಸಮಾವೇಶ ರದ್ದಾಗಿತ್ತು. ಹೈಕಮಾಂಡ್ಗೆ ದೂರು ನೀಡಿ ಸಮಾವೇಶ ತಡೆಯುವಲ್ಲಿ ಡಿಕೆಶಿ ಯಶಸ್ವಿಯಾಗಿದ್ರು. ಅಂದು ರದ್ದಾಗಿದ್ದ ಸಮಾವೇಶ ಆರಂಭಿಸಲು ಸಿದ್ದತೆ ನಡೆಯುತ್ತಿದೆ ಎನ್ನಲಾಗುತ್ತಿದೆ. ಸಮಾವೇಶ ನಡೆಸಿ ತಳಮಟ್ಟದ ಸಮುದಾಯ ಶಕ್ತಿ ಪ್ರದರ್ಶನ ಮಾಡಬೇಕು. ದಲಿತ ಶಾಸಕರು ಸಚಿವರನ್ನ ಒಂದೇ ವೇದಿಕೆಗೆ ತರೋದಕ್ಕೆ ಈ ಪ್ಲಾನ್ ನಡೆಯುತ್ತಿದೆ. ಅದಕ್ಕಿಂತ ಹೆಚ್ಚಾಗಿ ಈ ಸಮಾವೇಶದ ಮೂಲಕ ದಲಿತ ಸಿಎಂ ಚರ್ಚೆಗೆ ಮರುಜೀವ ನೀಡಲು ನಿರ್ಧರಿಸಲಾಗಿದೆ ಅಂತ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆ ನಡೆಯುತ್ತಿದೆ. ಡಿಕೆಶಿ ಕುರ್ಚಿಗೆ ಕುತ್ತು ಬಂದೇ ಬಿಡುತ್ತಾ? KN ರಾಜಣ್ಣ ಕೆಪಿಸಿಸಿ ಅಧ್ಯಕ್ಷರಾಗೇ ಬಿಡ್ತಾರ? ಹಂಗೇನಾದ್ರೂ ಆದ್ರೆ ಡಿಕೆಶಿ ಸುಮ್ಮನಿರ್ತಾರಾ ಅನ್ನೋದೇ ಸದ್ಯದ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಆಗಸ್ಟ್ ಸೆಪ್ಟೆಂಬರ್ ವರೆಗೂ ಕಾದ್ ನೋಡಿ. ರಾಜ್ಯ ಕಾಂಗ್ರೆಸ್ ಪಾಳದಲ್ಲಿ ಬದಲಾವಣೆ ಆಗತ್ತೆ ದೊಡ್ಡ ಮಟ್ಟದಲ್ಲಿ ಅಂತೇಳಿ KN ರಾಜಣ್ಣ ಅವರು ಹೇಳಿದ್ರು. ಸತೀಶ್ ಜಾರಕಿಹೊಳಿ ಅವರು ಬದಲಾವಣೆ ಆಗತ್ತೆ ದೊಡ್ಡ ಮಟ್ಟದಲ್ಲ ಚಿಕ್ಕ ಮಟ್ಟದಲ್ಲಿ ಆಗತ್ತೆ ಅಂತ ಹೇಳಿದ್ರು. ಈ ಬದಲಾವಣೆಯ ಅನ್ನುವ ಹೇಳಿಕೆಗಳು ಸಾಕಷ್ಟು ಸಂಚಲನವನ್ನ ಸೃಷ್ಟಿ ಮಾಡಿರೋದು ರಾಜಕೀಯ ಪಡಸಾಲೆಯಲ್ಲಿ. ಹಾಗಾದ್ರೆ DK ಶಿವಕುಮಾರ್ ಅವರ ಕಥೆ ಏನಾಗಬಹುದು? ಬಿಟ್ಟು ಕೊಡ್ತಾರ ಅಷ್ಟು ಸುಲಭವಾಗಿ? ಅಥವಾ KN ರಾಜಣ್ಣ ಅವರು ಕೊಟ್ಟಂತ ಹೇಳಿಕೆ ಅಂದ್ರೆ ಬದಲಾವಣೆಗಳಾಗುತ್ತಾ? ಈ ರಿಪೋರ್ಟ್ ನೋಡ್ಕೊಂಡು ಡಿಕೆಶಿ ಕೆಪಿಸಿಸಿ ಅಧ್ಯಕ್ಷ ಕುರ್ಚಿಗೆ ಬಂತ ಕುತ್ತು. ರಾಜಣ್ಣಗೆ ಪಟ್ಟಾಭಿಷೇಕ ಮಾಡ್ತಾರ ಖರ್ಗೆ. ಡಿಕೆ ಶಿವಕುಮಾರ್ ವಿರುದ್ಧ ಬಹಿರಂಗ ಸಮರ ಸಾರಿ ಪದೇ ಪದೇ ತೊಡೆ ತಟ್ಟುವ KN ರಾಜಣ್ಣ ಯುದ್ಧ ಗೆಲ್ತಾರ ಎಂಬ ಚರ್ಚೆ ಶುರುವಾಗಿದೆ. ಒಬ್ಬರಿಗೆ ಒಂದೇ ಹುದ್ದೆ ಇರಬೇಕು ಎಂಬ ಮಧುಗಿರಿ ನಾಯಕನ ಬೇಡಿಕೆಗೆ ಹೈಕಮಾಂಡ್ ಮಣಿಯೋದು ಪಕ್ಕಾ ಆಗಿದೆ. ಬೆಂಗಳೂರಲ್ಲಿ ಮಾತನಾಡಿದ ಸಹಕಾರಿ ಸಚಿವ KN ರಾಜಣ್ಣ ಕಾಂಗ್ರೆಸ್ ಸಾರಥ್ಯ ನೀಡಿದ್ರೆ ನನಗೆ ಸಚಿವ ಸ್ಥಾನ ಬೇಡ ಎಂದಿದ್ದಾರೆ. ನಾನು ಕೆಪಿಸಿಸಿ ಅಧ್ಯಕ್ಷದ ಆಕಾಂಕ್ಷಿ ಅಂತ ಹೇಳಿದ್ದು ಸತ್ಯ. ಇವತ್ತು ಕೊಟ್ರೆ ಕೆಲಸ ಮಾಡ್ತೇನೆ, ಮಂತ್ರಿಗಿರಿ ಬಿಡ್ತೇನೆ. ಆಗ್ಬೇಕು ಅಂತ ಹೇಳ್ತಾರೆ. ಈ ಸಂದರ್ಭದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಆಗಬೇಕು. ನಾನು ಯಾವ ಅಧಿಕಾರ ಯಾವತ್ತೂ ಕೇಳಿದವರಲ್ಲ. ಅಧಿಕಾರ ಯಾವುದೇ ನನಗೆ ಬಂದರೂ ಕೂಡ ಆ ಜವಾಬ್ದಾರಿಯನ್ನು ಸಮರ್ಪಕವಾಗಿ ನಿರ್ವಹಿಸತಕ್ಕಂತ ಒಂದು ಶಕ್ತಿ ನನಗೆ ನಮ್ಮ ಕ್ಷೇತ್ರ ಜನ ಕೊಟ್ಟಿದೆ.
ದಲಿತ ಸಮಾವೇಶಕ್ಕೆ ಪುನರ್ಜೀವ ನೀಡಲು ಸಚಿವ ಶಾಸಕರು ಸಿದ್ಧತೆ ನಡೆಸಿದ್ದಾರಾ ಎಂಬ ಗುಸುಗುಸು ಶುರುವಾಗಿದೆ. ಈ ಹಿಂದೆ ಡಿಕೆಶಿ ಹೊಡೆತಕ್ಕೆ ದಲಿತ ಸಮಾವೇಶ ರದ್ದಾಗಿತ್ತು. ಹೈಕಮಾಂಡ್ಗೆ ದೂರು ನೀಡಿ ಸಮಾವೇಶ ತಡೆಯುವಲ್ಲಿ ಡಿಕೆಶಿ ಯಶಸ್ವಿಯಾಗಿದ್ರು. ಅಂದು ರದ್ದಾಗಿದ್ದ ಸಮಾವೇಶ ಆರಂಭಿಸಲು ಸಿದ್ಧತೆ ನಡೆಯುತ್ತಿದೆ ಎನ್ನಲಾಗ್ತಿದೆ. ಸಮಾವೇಶ ನಡೆಸಿ ತಳಮಟ್ಟದ ಸಮುದಾಯ ಶಕ್ತಿ ಪ್ರದರ್ಶನ ಮಾಡಬೇಕು. ದಲಿತ ಶಾಸಕರು ಸಚಿವರನ್ನ ಒಂದೇ ವೇದಿಕೆಗೆ ತರೋದಕ್ಕೆ ಈ ಪ್ಲಾನ್ ನಡೆಯುತ್ತಿದೆ. ಅದಕ್ಕಿಂತ ಹೆಚ್ಚಾಗಿ ಈ ಸಮಾವೇಶದ ಮೂಲಕ ದಲಿತ ಸಿಎಂ ಚರ್ಚೆಗೆ ಮರುಜೀವ ನೀಡಲು ನಿರ್ಧರಿಸಲಾಗಿದೆ ಅಂತ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆ ನಡೆಯುತ್ತಿದೆ. ಡಿಕೆಶಿ ಕುರ್ಚಿಗೆ ಕುತ್ತು ಬಂದೇ ಬಿಡುತ್ತಾ? ಕೆಎನ್ ರಾಜಣ್ಣ ಕೆಪಿಸಿಸಿ ಅಧ್ಯಕ್ಷರಾಗೇ ಬಿಡ್ತಾರಾ? ಹಂಗೇನಾದ್ರೂ ಆದ್ರೆ ಡಿಕೆಶಿ ಸುಮ್ಮನಿರ್ತಾರಾ ಅನ್ನೋದೇ ಸದ್ಯದ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಆಗಸ್ಟ್ ಸೆಪ್ಟೆಂಬರ್ ವರೆಗೂ ಕಾದ್ ನೋಡಿ. ರಾಜ್ಯ ಕಾಂಗ್ರೆಸ್ ಪಾಳದಲ್ಲಿ ಬದಲಾವಣೆ ಆಗತ್ತೆ ದೊಡ್ಡ ಮಟ್ಟದಲ್ಲಿ ಅಂತೇಳಿ ಕೆಎನ್ ರಾಜಣ್ಣ ಅವರು ಹೇಳಿದ್ರು. ಸತೀಶ್ ಜಾರಕಿಹೊಳಿ ಅವರು ಬದಲಾವಣೆ ಆಗತ್ತೆ ದೊಡ್ಡ ಮಟ್ಟದಲ್ಲ, ಚಿಕ್ಕ ಮಟ್ಟದಲ್ಲಿ ಆಗತ್ತೆ ಅಂತ ಹೇಳಿದ್ರು. ಈ ಬದಲಾವಣೆಯ ಅನ್ನುವ ಹೇಳಿಕೆಗಳು ಸಾಕಷ್ಟು ಸಂಚಲನವನ್ನ ಸೃಷ್ಟಿ ಮಾಡಿರೋದು ರಾಜಕೀಯ ಪಡಸಾಲೆಯಲ್ಲಿ. ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರ ಕಥೆ ಏನಾಗಬಹುದು? ಬಿಟ್ಟುಕೊಡ್ತಾರ ಅಷ್ಟು ಸುಲಭವಾಗಿ? ಅಥವಾ ಕೆಎನ್ ರಾಜಣ್ಣ ಅವರು ಕೊಟ್ಟಂತ ಹೇಳಿಕೆ ಅಂದ್ರೆ ಬದಲಾವಣೆಗಳಾಗುತ್ತಾ? ಈ ರಿಪೋರ್ಟ್ ನೋಡ್ಕೊಂಡು ಡಿಕೆಶಿ ಕೆಪಿಸಿಸಿ ಅಧ್ಯಕ್ಷ ಕುರ್ಚಿಗೆ ಬಂತ ಕುತ್ತು. ರಾಜಣ್ಣಗೆ ಪಟ್ಟಾಭಿಷೇಕ ಮಾಡ್ತಾರ ಖರ್ಗೆ? ಡಿಕೆ ಶಿವಕುಮಾರ್ ವಿರುದ್ಧ ಬಹಿರಂಗ ಸಮರ ಸಾರಿ ಪದೇ ಪದೇ ತೊಡೆ ತಟ್ಟುವ ಕೆಎನ್ ರಾಜಣ್ಣ ಯುದ್ಧ ಗೆಲ್ತಾರ ಎಂಬ ಚರ್ಚೆ ಶುರುವಾಗಿದೆ. ಒಬ್ಬರಿಗೆ ಒಂದೇ ಹುದ್ದೆ ಇರಬೇಕು ಎಂಬ ಮಧುಗಿರಿ ನಾಯಕನ ಬೇಡಿಕೆಗೆ ಹೈಕಮಾಂಡ್ ಮಣಿಯೋದು ಪಕ್ಕಾ ಆಗಿದೆ. ಬೆಂಗಳೂರಲ್ಲಿ ಮಾತನಾಡಿದ ಸಹಕಾರಿ ಸಚಿವ ಕೆಎನ್ ರಾಜಣ್ಣ, ಕಾಂಗ್ರೆಸ್ ಸಾರಥ್ಯ ನೀಡಿದ್ರೆ ನನಗೆ ಸಚಿವ ಸ್ಥಾನ ಬೇಡ ಎಂದಿದ್ದಾರೆ. ನಾನು ಕೆಪಿಸಿಸಿ ಅಧ್ಯಕ್ಷದ ಆಕಾಂಕ್ಷಿ ಅಂತ ಹೇಳಿದ್ದು ಸತ್ಯ. ಇವತ್ತು ಕೊಟ್ರೆ ಕೆಲಸ ಮಾಡ್ತೇನೆ, ಮಂತ್ರಿಗಿರಿ ಬಿಡ್ತೇನೆ. ಆಗ್ಬೇಕು ಅಂತ ಹೇಳ್ತಾರೆ. ಈ ಸಂದರ್ಭದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಆಗಬೇಕು. ನಾನು ಯಾವ ಅಧಿಕಾರ ಯಾವತ್ತೂ ಕೇಳಿದವರಲ್ಲ. ಅಧಿಕಾರ ಯಾವುದೇ ನನಗೆ ಬಂದರೂ ಕೂಡ ಆ ಜವಾಬ್ದಾರಿಯನ್ನು ಸಮರ್ಪಕವಾಗಿ ನಿರ್ವಹಿಸತಕ್ಕಂತ ಒಂದು ಶಕ್ತಿ ನನಗೆ ನಮ್ಮ ಕ್ಷೇತ್ರ ಜನ ಕೊಟ್ಟಿದ್ದಾರೆ. ದಲಿತ ಸಮಾವೇಶಕ್ಕೆ ಪುನರ್ಜೀವ ನೀಡಲು ಸಚಿವ ಶಾಸಕರು ಸಿದ್ಧತೆ ನಡೆಸಿದ್ದಾರಾ ಎಂಬ ಗುಸುಗುಸು ಶುರುವಾಗಿದೆ. ಈ ಹಿಂದೆ ಡಿಕೆಶಿ ಹೊಡೆತಕ್ಕೆ ದಲಿತ ಸಮಾವೇಶ ರದ್ದಾಗಿತ್ತು. ಹೈಕಮಾಂಡ್ಗೆ ದೂರು ನೀಡಿ ಸಮಾವೇಶ ತಡೆಯುವಲ್ಲಿ ಡಿಕೆಶಿ ಯಶಸ್ವಿಯಾಗಿದ್ರು. ಅಂದು ರದ್ದಾಗಿದ್ದ ಸಮಾವೇಶ ಆರಂಭಿಸಲು ಸಿದ್ಧತೆ ನಡೆಯುತ್ತಿದೆ ಎನ್ನಲಾಗ್ತಿದೆ. ಸಮಾವೇಶ ನಡೆಸಿ ತಳಮಟ್ಟದ ಸಮುದಾಯ ಶಕ್ತಿ ಪ್ರದರ್ಶನ ಮಾಡಬೇಕು. ದಲಿತ ಶಾಸಕರು ಸಚಿವರನ್ನ ಒಂದೇ ವೇದಿಕೆಗೆ ತರೋದಕ್ಕೆ ಈ ಪ್ಲಾನ್ ನಡೆಯುತ್ತಿದೆ. ಅದಕ್ಕಿಂತ ಹೆಚ್ಚಾಗಿ ಈ ಸಮಾವೇಶದ ಮೂಲಕ ದಲಿತ ಸಿಎಂ ಚರ್ಚೆಗೆ ಮರುಜೀವ ನೀಡಲು ನಿರ್ಧರಿಸಲಾಗಿದೆ ಅಂತ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆ ನಡೆಯುತ್ತಿದೆ. ಡಿಕೆಶಿ ಕುರ್ಚಿಗೆ ಕುತ್ತು ಬಂದೇ ಬಿಡುತ್ತಾ? ಕೆಎನ್ ರಾಜಣ್ಣ ಕೆಪಿಸಿಸಿ ಅಧ್ಯಕ್ಷರಾಗೇ ಬಿಡ್ತಾರ? ಹಂಗೇನಾದ್ರೂ ಆದ್ರೆ ಡಿಕೆಶಿ ಸುಮ್ಮನಿರ್ತಾರಾ ಅನ್ನೋದೇ ಸದ್ಯದ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.